ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಗಳು ನಡೆಯುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಆದರೆ ಬಹುತೇಕ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಸರ್ಕಾರ ಬದ್ಧತೆ ಕಂಡು ಬರ್ತಾ ಇದೆ. ಈ ಬಾರಿ ನಡೆಯುವಂತಹ ವಿಜಯ್ ಹಜಾರೆ ಪಂದ್ಯಾವಳಿಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಕೆಎಸ್ಸಿಎ ಮಾಡಿಕೊಂಡಿದೆ. ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಐಪಿಎಲ್ ಕಾಲ್ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿ ಸಿಗುತ್ತಾ ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ. ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿಯಲ್ಲಿ ಒಂದಷ್ಟು ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಆ ಮೂಲಕ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು. ಇವತ್ತು 3 ಗಂಟೆ ಸುಮಾರಿಗೆ ಸಮಿತಿ ಕೂಡ ಸ್ಟೇಡಿಯಂಗೆ ಭೇಟಿ ಕೊಡುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗಲಿದೆ. ಕಾಲ್ತುಳಿತ ದುರಂತ ಬಳಿಕ ಮೊದಲ ಬಾರಿಗೆ ಪಂದ್ಯಾವಳಿ ನಡೀತಾ ಇರೋದು. ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರದಿಂದ ಸಮ್ಮತಿ ಸಿಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಮೈಕಲ್ ಡಿ ಕುನ್ನಾ ಅವರ ವರದಿ ಆಧರಿಸಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಮ್ಯಾಚ್ಗೆ ಮುಹೂರ್ತ ಕೂಡಿ ಬಂದಿದೆ. ಐಪಿಎಲ್ ಈಗ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಕಮಿಷನರ್ ನೇತೃತ್ವದಲ್ಲಿ, ಬ್ಯಾಂಗ್ಳೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು ಬಿಬಿಎಂಪಿ ಕಮಿಷನರು, ಜಿಬಿಎ ಕಮಿಷನರು, ಪಿಡಬ್ಲ್ಯೂಡಿ, ಫೈರ್, ಹೆಲ್ತ್ ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟ್ಗೆ ಅಲ್ಲ, ಐಪಿಎಲ್ಗೂ ಕೇಳಿದರೆ ಐಪಿಎಲ್ ಇನ್ನೂ ಬಹಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಗಳು ನಡೆಯುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಆದರೆ ಬಹುತೇಕ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಸರ್ಕಾರ ಬದ್ಧತೆ ಕಂಡು ಬರ್ತಾ ಇದೆ. ಈ ಬಾರಿ ನಡೆಯುವಂತಹ ವಿಜಯ್ ಹಜಾರೆ ಪಂದ್ಯಾವಳಿಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಕೆಎಸ್ಸಿಎ ಮಾಡಿಕೊಂಡಿದೆ. ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಐಪಿಎಲ್ ಕಾಲ್ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿ ಸಿಗುತ್ತಾ ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ. ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿಯಲ್ಲಿ ಒಂದಷ್ಟು ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಆ ಮೂಲಕ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು. ಇವತ್ತು 3 ಗಂಟೆ ಸುಮಾರಿಗೆ ಸಮಿತಿ ಕೂಡ ಸ್ಟೇಡಿಯಂಗೆ ಭೇಟಿ ಕೊಡುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗಲಿದೆ. ಕಾಲ್ತುಳಿತ ದುರಂತ ಬಳಿಕ ಮೊದಲ ಬಾರಿಗೆ ಪಂದ್ಯಾವಳಿ ನಡೀತಾ ಇರೋದು. ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರದಿಂದ ಸಮ್ಮತಿ ಸಿಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಮೈಕಲ್ ಡಿ ಕುನ್ನಾ ಅವರ ವರದಿ ಆಧರಿಸಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಮ್ಯಾಚ್ಗೆ ಮುಹೂರ್ತ ಕೂಡಿ ಬಂದಿದೆ. ಐಪಿಎಲ್ ಗೊತ್ತಾಗುತ್ತೆ. ಈಗ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಕಮಿಷನರ್ ನೇತೃತ್ವದಲ್ಲಿ, ಬ್ಯಾಂಗ್ಳೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು ಬಿಬಿಎಂಪಿ ಕಮಿಷನರ್, ಜಿಬಿಎ ಕಮಿಷನರು, ಪಿಡಬ್ಲ್ಯೂಡಿ, ಫೈರ್, ಹೆಲ್ತ್ ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟ್ಗೆ ಅಲ್ಲ, ಐಪಿಎಲ್ಗೂ ಕೇಳಿದರೆ ಐಪಿಎಲ್ ಇನ್ನೂ ಬಹಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಗಳು ನಡೆಯುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಆದರೆ ಬಹುತೇಕ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಸರ್ಕಾರ ಬದ್ಧತೆ ಕಂಡು ಬರ್ತಾ ಇದೆ. ಈ ಬಾರಿ ನಡೆಯುವಂತಹ ವಿಜಯ್ ಹಜಾರೆ ಪಂದ್ಯಾವಳಿಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ
ಮನವಿಯನ್ನ ಕೆಎಸ್ಸಿಎ ಮಾಡಿಕೊಂಡಿದೆ. ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಐಪಿಎಲ್ ಕಾಲ್ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿ ಸಿಗುತ್ತಾ ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ. ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿಯಲ್ಲಿ ಒಂದಷ್ಟು ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಆ ಮೂಲಕ ಗುಡ್ ನ್ಯೂಸ್ ಅನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು. ಇವತ್ತು 3 ಗಂಟೆ ಸುಮಾರಿಗೆ ಸಮಿತಿ ಕೂಡ ಸ್ಟೇಡಿಯಂಗೆ ಭೇಟಿ ಕೊಡುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗಲಿದೆ. ಕಾಲ್ತುಳಿತ ದುರಂತ ಬಳಿಕ ಮೊದಲ ಬಾರಿಗೆ ಪಂದ್ಯಾವಳಿ ನಡೀತಾ ಇರೋದು. ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರದಿಂದ ಸಮ್ಮತಿ ಸಿಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಮೈಕಲ್ ಡಿ ಕುನ್ನಾ ಅವರ ವರದಿ ಆಧರಿಸಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಮ್ಯಾಚ್ಗೆ ಮುಹೂರ್ತ ಕೂಡಿ ಬಂದಿದೆ. ಸರ್ ಐಪಿಎಲ್ ಚಿನ್ನಸ್ವಾಮಿ ಸ್ಟೇಡಿಯಂ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು ಬಿಬಿಎಂಪಿ ಕಮಿಷನರು, ಜಿಬಿಎ ಕಮಿಷನರು, ಪಿಡಬ್ಲ್ಯೂಡಿ, ಫೈರು, ಹೆಲ್ತ್ ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟ್ಗೆ ಅಲ್ಲ, ಐಪಿಎಲ್ಗೂ ಕೇಳಿದರೆ ಐಪಿಎಲ್ ಇನ್ನೂ ಬಹಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಗಳು ನಡೆಯುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಆದರೆ ಬಹುತೇಕ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಸರ್ಕಾರ ಬದ್ಧತೆ ಕಂಡು ಬರ್ತಾ ಇದೆ. ಈ ಬಾರಿ ನಡೆಯುವಂತಹ ವಿಜಯ್ ಹಜಾರೆ ಪಂದ್ಯಾವಳಿಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಕೆಎಸ್ಸಿಎ ಮಾಡಿಕೊಂಡಿದೆ. ಹಾಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಐಪಿಎಲ್ ಕಾಲ್ತುಳಿತ ಕರಾಳ ದುರಂತದ ಬಳಿಕ ಪಂದ್ಯಕ್ಕೆ ಸಮ್ಮತಿ ಸಿಗುತ್ತಾ ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ. ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿಯಲ್ಲಿ ಒಂದಷ್ಟು ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳಿಗೆ ಆ ಮೂಲಕ ಗುಡ್ ನ್ಯೂಸ್ ಅನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು. ಇವತ್ತು 3 ಗಂಟೆ ಸುಮಾರಿಗೆ ಸಮಿತಿ ಕೂಡ ಸ್ಟೇಡಿಯಂಗೆ ಭೇಟಿ ಕೊಡುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಮತ್ತೆ ಕ್ರಿಕೆಟ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಗುರುವಾರದಿಂದಲೇ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಕಲರವ ಆರಂಭ ಆಗಲಿದೆ. ಕಾಲ್ತುಳಿತ ದುರಂತ ಬಳಿಕ ಮೊದಲ ಬಾರಿಗೆ ಪಂದ್ಯಾವಳಿ ನಡೀತಾ ಇರೋದು. ವಿಜಯ್ ಹಜಾರೆ ಟೂರ್ನಿ ಪಂದ್ಯಕ್ಕೆ ಸರ್ಕಾರದಿಂದ ಸಮ್ಮತಿ ಸಿಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಮೈಕಲ್ ಡಿ ಕುನ್ನಾ ಅವರ ವರದಿ ಆಧರಿಸಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಕ್ರಿಕೆಟ್ ಮ್ಯಾಚ್ಗೆ ಮುಹೂರ್ತ ಕೂಡಿ ಬಂದಿದೆ. ಸರ್ ಐಪಿಎಲ್ ಚಿನ್ನಸ್ವಾಮಿ ಸ್ಟೇಡಿಯಂ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದು ಕಮಿಟಿ ಮಾಡಿದ್ದೀವಿ. ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು ಬಿಬಿಎಂಪಿ ಕಮಿಷನರು, ಜಿಬಿಎ ಕಮಿಷನರು, ಪಿಡಬ್ಲ್ಯೂಡಿ, ಫೈರು, ಹೆಲ್ತ್ ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟ್ಗೆ ಅಲ್ಲ, ಐಪಿಎಲ್ಗೂ ಕೇಳಿದರೆ ಐಪಿಎಲ್ ಇನ್ನೂ ಬಹಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ರು.